ಕರ್ನಾಟಕದ ಹಾಲಿ ಇಬ್ಬರು ಕೇಂದ್ರ ಸಚಿವರಿಗೆ ಶಾಕ್ ಆದಿದೆಯಾ? ಲೋಕಸಭೆಯ ಟಿಕೆಟ್ ಹೊಸ ಪ್ರಯೋಗಕ್ಕೆ ಆ ಇಬ್ಬರು ವಿಕೆಟ್ ಔಟ್ ಆಗುತ್ತೆ. ಎರಡು ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರ, ಸ್ಥಳೀಯ ವಿರೋಧವೇ ಹೈಕಮಾಂಡ್ಗೆ ಅಸ್ತ್ರವಾಗುತ್ತೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗಾಗಲೇ ಗೆಲ್ಲುವ ಕುದುರೆಗಳಿಗೆ ಬಾಜಿ ಕಟ್ಟುವಂತಹ ಕೆಲಸ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ನೂತನ ರಾಜ್ಯಾಧ್ಯಕ್ಷರಿಗೆ 25ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ನಯಾ ಟಾಸ್ಕ್ ಅನ್ನು ಕೊಡಲಾಗಿದೆ. ಈ ಬೆನ್ನಲ್ಲೇ ಯಾರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ, ಯಾರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ರಾಜ್ಯ ಬಿಜೆಪಿಯ ಮನೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗಾಗಲೇ 5 ಹಿಂದುತ್ವದ ಫೈರ್ ಬ್ರಾಂಡ್ಗಳಿಗೆ ಈ ಬಾರಿ ಹೈಕಮಾಂಡ್ ಶಾಕ್ ಕೊಡಬಹುದು, ಬಿಸಿ ಮುಟ್ಟಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ. ಮತ್ತೊಂದು ಕಡೆ 2 ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರ, ಸ್ಥಳೀಯ ವಿರೋಧವನ್ನು ಆಧರಿಸಿ ಇಬ್ಬರು ಕೇಂದ್ರ ಸಚಿವರಿಗೆ ಶಾಕ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಕೇಂದ್ರ ಸಚಿವರಿಗೆ ಶಾಕ್ ಆದಿದೆಯಾ? ಲೋಕಸಭಾ ಚುನಾವಣೆಯ ಸಂಬಂಧ ಒಂದು ಸುತ್ತಿನ ಸಭೆಯನ್ನ ರಾಜ್ಯ ಬಿಜೆಪಿ ನಡೆಸಿದೆ. ಗೆಲ್ಲೋರು ಯಾರು ಅನ್ನೋದನ್ನ ಪಟ್ಟಿ ಮಾಡಿದೆ. ಅದರ ಜೊತೆಗೆ ಫಸ್ಟ್ ರಿಪೋರ್ಟ್ ಕಾರ್ಡ್ ಪ್ರಕಾರ ಇಬ್ಬರು ಕೇಂದ್ರ ಸಚಿವರಿಗೆ ಸ್ಥಳೀಯರ ವಿರೋಧ ವ್ಯಕ್ತವಾಗ್ತಾ ಇದೆ. ಆಡಳಿತ ವಿರೋಧದ ಅಲೆ ತಡ್ತಾ ಇದೆ. ಈ ನಡುವೆ ಆಯಾ ಕ್ಷೇತ್ರಗಳ ಮುಖಂಡರಿಂದ ಜಾತಿ ಲೆಕ್ಕಾಚಾರದ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗಾಗಲೇ ಮೊದಲ ಸುತ್ತಿನ ಸಭೆಯ ವರದಿಯನ್ನು ಕೇಂದ್ರಕ್ಕೆ ರವಾನಿಸಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರುಗಳು. ಜನವರಿಯ ಕಡೇ ವಾರದಲ್ಲಿ ಕರ್ನಾಟಕಕ್ಕೆ ಅಮಿತ್ ಶಾ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲೂ ಕೂಡ ಕೇಂದ್ರ ಸಚಿವರ ಕ್ಷೇತ್ರಗಳ ಬಗ್ಗೆ ವಿಶೇಷವಾಗಿ ವರದಿಯನ್ನು ಪಡೆದು ಟಿಕೆಟ್ ಅನ್ನು ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂತಹ ಒಂದು ಮಹತ್ವದ ಚರ್ಚೆಯಾಗಿ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನೋಡಿ, 23ರ ಎಲೆಕ್ಷನ್ನಲ್ಲಿ ಇದೇ ರೀತಿಯ ಹೊಸ ಪ್ರಯೋಗಕ್ಕೆ ಬಿಜೆಪಿಯ ವರಿಷ್ಠರು ಮುಂದಾಗಿದ್ರು. ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿತ್ತು. ಆ ಹೊಡೆತದಿಂದ ಎಚ್ಚೆತ್ತುಕೊಂಡಂತಹ ಬಿಜೆಪಿಯ ವರಿಷ್ಠರು ಹಲವು ಕಡೆಗಳಲ್ಲಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಲಿಲ್ಲ. ಬಟ್ ಈಗ 24ರ ಚುನಾವಣೆಯಲ್ಲಿ ಆ ರೀತಿಯ ಒಂದು ಪ್ರಯೋಗಕ್ಕೆ ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, 23ರ ಚುನಾವಣೆಯಲ್ಲಿ ಬಿಜೆಪಿಯ ವರಿಷ್ಠರು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಹೊಸ ಮುಖಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಅಲ್ಲಿ ಸಹಜವಾಗಿಯೇ ಬಿಜೆಪಿಗೆ ಹೊಡೆತ ಕೊಡೋದ್ರಲ್ಲಿ ಅಥವಾ ಕಡಿಮೆ ಸ್ಥಾನಗಳು ಬರೋದ್ರಲ್ಲಿ ಅದು ಕೂಡ ಒಂದು ಪ್ರಮುಖ ಕಾರಣ. ಈ 24ರ ಎಲೆಕ್ಷನ್ನು ಇಬ್ಬರು ಕೇಂದ್ರ ಸಚಿವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲ ಕ್ಯಾಲ್ಕುಲೇಷನ್ಗಳು ಹೇಗಾಗುತ್ತೆ ಅಂಥೇಳಿ, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಂಥೇಳಿ ರವೀಶ್? ಮೊದಲನೇದಾಗಿ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈ ಒಂದು ಅಭ್ಯರ್ಥಿಗಳ ಪ್ರಯೋಗ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಪಿಕ್ ಮಾಡ್ತಕ್ಕಂಥದ್ದು ಭಾಳ ಒಂದು ರೀತಿಯಲ್ಲಿ ಸವಾಲಿನ ಕೆಲಸವೇ. ಯಾಕೆಂದರೆ ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವೂ ಕೂಡ ಅಭ್ಯರ್ಥಿಗಳನ್ನು ತಲಾಶ್ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಮೋದಿ ವೇವ್ ಜೊತೆಗೆ ಹಿಂದುತ್ವದ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಜಾತಿ ಲೆಕ್ಕಾಚಾರ ಮತ್ತು ಸ್ಥಳೀಯ ಕಾರ್ಯಕರ್ತರ ವಿರೋಧ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗ ನಡೆದಿರ್ತಕ್ಕಂಥ ಮೀಟಿಂಗಲ್ಲಿ ಆ ಒಂದು ಅಭಿಪ್ರಾಯ ಸಂಗ್ರಹದ ಸಭೆ ಏನಾಗಿತ್ತು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ತಲಾಶ್ ಪ್ರಕ್ರಿಯೆಯಲ್ಲಿ, ಇದರಲ್ಲಿ ಪ್ರಮುಖವಾಗಿ ಇಬ್ಬರು ಕೇಂದ್ರ ಸಚಿವರಿಗೆ ಸ್ಥಳೀಯವಾಗಿ ವಿರೋಧ ವ್ಯಕ್ತ ಆಗಿದೆ. ಜೊತೆಗೆ ಕೆಲ ಜಾತಿ ಸಮೀಕರಣಗಳನ್ನು ಕೂಡ ಆ ಒಂದು ಕೇಂದ್ರ ಸಚಿವರುಗಳ ಕ್ಷೇತ್ರಗಳಲ್ಲಿ ಆ ಒಂದು ಕಾರ್ಯಕರ್ತರು ಮುಂದಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇದೇ ರಿಪೋರ್ಟನ್ನು ಕೂಡ ಈಗಾಗಲೇ ಹೈಕಮಾಂಡ್ಗೆ ತಲುಪಿಸಿರ್ತಕ್ಕಂಥದ್ದು. ಈ ರಿಪೋರ್ಟನ್ನೇ ಗಂಭೀರವಾಗಿ ಪರಿಗಣಿಸೋದಾದರೆ ಜೊತೆಗೆ ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ತಂತ್ರಗಾರಿಕೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ರಾಜ್ಯ ಬಿಜೆಪಿಯ ಕೆಲವರಿಗೆ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದರಂತೆ ಹೋಗೋದಾದರೆ ಇಬ್ಬರು ಹಾಲಿ ಕೇಂದ್ರ ಸಚಿವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಕೇಂದ್ರ ಸಚಿವರ ವಿಚಾರವಾಗಿಯೂ ಕೂಡ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಅಭಿಪ್ರಾಯವನ್ನು ಕೂಡ ಗಂಭೀರವಾಗಿ ಪಡೀತಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಕೇಂದ್ರ ಸಚಿವರ ಪಟ್ಟಿ ಏನು 5 ಇದ್ದಾರೆ, ಅದರಲ್ಲಿ ಒಬ್ಬರು ರಾಜ್ಯಸಭಾ ಮೆಂಬರ್ ಕೂಡ ಇದ್ದಾರೆ. ಹಾಗಾಗಿ 4 ಒಂದು MP-ಗಳೇನಿದ್ದಾರೆ ಆ ಒಂದು ಕೇಂದ್ರ ಸಚಿವರಲ್ಲಿ, ಅವರಲ್ಲಿ 2 ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರಿಗೆ ಶಾಕೋ ಅಥವಾ ಸೇಫ್ ಆಗ್ತಾರೋ ಕೂಡ ಕಾದು ನೋಡಬೇಕಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.